ಆತ್ಮೀಯ ಬಂಧುಗಳೇ, ಇವತ್ತು ರಾಷ್ಟ್ರ ಕಂಡಂಥ ಅಪರೂಪದ ರಾಜಕಾರಣಿ, ಕರ್ನಾಟಕ ರಾಜ್ಯದ ಕೀರ್ತಿಯನ್ನು, ವಿಶೇಷವಾಗಿ ಬೆಂಗಳೂರಿನ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದಾರೆ ಅಂತೇಳಿದರೆ ಅದು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಸ್.ಎಂ. ಕೃಷ್ಣರವರು. ಅವರ ಅಗಾಧವಾದ ಸೇವೆ, ಸುಮಾರು 4 ಮನೆಗಳನ್ನು ನೋಡಿರ್ತಕ್ಕಂಥ ಲೋಕಸಭೆ, ರಾಜ್ಯಸಭೆ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ 4 ಮನೆಗಳನ್ನು ನೋಡಿರ್ತಕ್ಕಂಥ ಕೆಲವೇ ರಾಜಕಾರಣಿಗಳಲ್ಲಿ ಎಸ್.ಎಂ. ಕೃಷ್ಣರು ಕೂಡ ಒಬ್ಬರು. ಅವರು ಮುಖ್ಯಮಂತ್ರಿಯಾಗಿ ಅನೇಕ ಸಚಿವಾಲಯದ ಖಾತೆಗಳನ್ನು ಹೊಂದಿ, ಕೇಂದ್ರ ಸಚಿವರಾಗಿ, ರಾಜ್ಯಪಾಲರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಎಲ್ಲ ಹುದ್ದೆಗಳಲ್ಲೂ ಕೂಡ ಆ ಹುದ್ದೆಗಳ ಗೌರವವನ್ನು ಕಾಪಾಡಿರ್ತಕ್ಕಂಥ ಅಪರೂಪದ ರಾಜಕಾರಣಿ. ಶೃಂಗಗಿರಿಯ ಎತ್ತರಕ್ಕೆ ನಮ್ಮ ಕರ್ನಾಟಕ ರಾಜ್ಯವನ್ನು ಕೊಂಡೊಯ್ದಿದ್ದಾರೆ. ಜೊತೆಗೆ ಶಿಸ್ತುಬದ್ಧವಾದ ರಾಜಕಾರಣಿ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ಜೊತೆಗೆ ಇದು ವೆರಿ ಗುಡ್ ಡ್ರೆಸ್ ಕೋಡ್ ಸೆನ್ಸು. ಇವತ್ತು ಕೂಡ ಯಾವುದಾದ್ರು ಒಂದು ಸಮಾರಂಭಕ್ಕೆ ಹೋಗಬೇಕಾದ್ರೆ ಆ ಸಮಾರಂಭಕ್ಕೆ ಯಾವ ರೀತಿ ಹೋಗಬೇಕು ಅನ್ನೋ ವಿಚಾರದಲ್ಲಿ ಅವರ ಡ್ರೆಸ್ ಕೋಡ್ನಂತೂ ಯಾರು ಇವತ್ತಿನವರೆಗೂ ಆ ರೀತಿ ಇದ್ದದ್ದು ಇನ್ನೊಬ್ಬ ರಾಜಕಾರಣಿಯನ್ನು ನೋಡಿಲ್ಲ. ಈಸ್ ಎ ಮಾಡೆಲ್ ಟು ಆಲ್ ಅವರ್ ಯಂಗ್ಸ್ಟರ್ಸ್. ಒಂದು ಸ್ಫೂರ್ತಿ. ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಅವರ ಸಾಹಿತ್ಯ ಅಭಿರುಚಿಯನ್ನು ಕೂಡ ನಾವು ನೋಡಿದ್ದೇವೆ. ಅವರು ನನಗೆ ಹತ್ತಿರದ ಸಂಬಂಧಿ ಕೂಡ ಹೌದು. ಅವರ ಪ್ರೇಮಕ ಮತ್ತು ನನ್ನ ಅತ್ತೆ ಇಬ್ಬರು ಸಹೋದರಿಯರು. ಇವತ್ತು ನನ್ನ ಇಡೀ ಕುಟುಂಬ ಅಲ್ಲಿ ಹೋಗ್ತಾಯಿದೆ. ನಾನು ಕೂಡ 8 ಗಂಟೆಗೆ ಇವತ್ತು ಪ್ರಯಾಣ ಮಾಡ್ತಾಯಿದ್ದೀನಿ. ಭಗವಂತ ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ನಷ್ಟ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಆಗಿರೋ ನಷ್ಟವನ್ನು ತುಂಬತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆತ್ಮೀಯ ಬಂಧುಗಳೇ, ಇವತ್ತು ರಾಷ್ಟ್ರ ಕಂಡಂಥ ಅಪರೂಪದ ರಾಜಕಾರಣಿ, ಕರ್ನಾಟಕ ರಾಜ್ಯದ ಕೀರ್ತಿಯನ್ನು, ವಿಶೇಷವಾಗಿ ಬೆಂಗಳೂರಿನ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದಾರೆ ಅಂತೇಳಿದರೆ ಅದು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಸ್.ಎಂ. ಕೃಷ್ಣರವರು. ಅವರ ಅಗಾಧವಾದ ಸೇವೆ, ಸುಮಾರು 4 ಮನೆಗಳನ್ನು ನೋಡಿರ್ತಕ್ಕಂಥ ಲೋಕಸಭೆ, ರಾಜ್ಯಸಭೆ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ 4 ಮನೆಗಳನ್ನು ನೋಡಿರ್ತಕ್ಕಂಥ ಕೆಲವೇ ರಾಜಕಾರಣಿಗಳಲ್ಲಿ ಎಸ್.ಎಂ. ಕೃಷ್ಣರು ಕೂಡ ಒಬ್ಬರು. ಅವರು ಮುಖ್ಯಮಂತ್ರಿಯಾಗಿ ಅನೇಕ ಸಚಿವಾಲಯದ ಖಾತೆಗಳನ್ನು ಹೊಂದಿ, ಕೇಂದ್ರ ಸಚಿವರಾಗಿ, ರಾಜ್ಯಪಾಲರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಎಲ್ಲ ಹುದ್ದೆಗಳಲ್ಲೂ ಕೂಡ ಆ ಹುದ್ದೆಗಳ ಗೌರವವನ್ನು ಕಾಪಾಡಿರ್ತಕ್ಕಂಥ ಅಪರೂಪದ ರಾಜಕಾರಣಿ. ಶೃಂಗಗಿರಿಯ ಎತ್ತರಕ್ಕೆ ನಮ್ಮ ಕರ್ನಾಟಕ ರಾಜ್ಯವನ್ನು ಕೊಂಡೊಯ್ದಿದ್ದಾರೆ. ಜೊತೆಗೆ ಶಿಸ್ತುಬದ್ಧವಾದ ರಾಜಕಾರಣಿ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ಜೊತೆಗೆ ಇದು ವೆರಿ ಗುಡ್ ಡ್ರೆಸ್ ಕೋಡ್ ಸೆನ್ಸು. ಇವತ್ತು ಕೂಡ ಯಾವುದಾದ್ರು ಒಂದು ಸಮಾರಂಭಕ್ಕೆ ಹೋಗಬೇಕಾದ್ರೆ ಆ ಸಮಾರಂಭಕ್ಕೆ ಯಾವ ರೀತಿ ಹೋಗಬೇಕು ಅನ್ನೋ ವಿಚಾರದಲ್ಲಿ ಅವರ ಡ್ರೆಸ್ ಕೋಡ್ನಂತೂ ಯಾರು ಇವತ್ತಿನವರೆಗೂ ಆ ರೀತಿ ಇದ್ದದ್ದು ಇನ್ನೊಬ್ಬ ರಾಜಕಾರಣಿಯನ್ನು ನೋಡಿಲ್ಲ. ಈಸ್ ಎ ಮಾಡೆಲ್ ಟು ಆಲ್ ಅವರ್ ಯಂಗ್ಸ್ಟರ್ಸ್. ಒಂದು ಸ್ಫೂರ್ತಿ. ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಅವರ ಸಾಹಿತ್ಯ ಅಭಿರುಚಿಯನ್ನು ಕೂಡ ನಾವು ನೋಡಿದ್ದೇವೆ. ಅವರು ನನಗೆ ಹತ್ತಿರದ ಸಂಬಂಧಿ ಕೂಡ ಹೌದು. ಅವರ ಪ್ರೇಮಕ ಮತ್ತು ನನ್ನ ಅತ್ತೆ ಇಬ್ಬರು ಸಹೋದರಿಯರು. ಇವತ್ತು ನನ್ನ ಇಡೀ ಕುಟುಂಬ ಅಲ್ಲಿ ಹೋಗ್ತಾಯಿದೆ. ನಾನು ಕೂಡ 8 ಗಂಟೆಗೆ ಇವತ್ತು ಪ್ರಯಾಣ ಮಾಡ್ತಾಯಿದ್ದೀನಿ. ಭಗವಂತ ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ನಷ್ಟ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಆಗಿರೋ ನಷ್ಟವನ್ನು ತುಂಬತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ.